ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನು ಅಂದರೆ ಆತ್ಮಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ 2 ಟೈಮ್ಸ್ ಹೋಗಿದ್ದೀನಿ, ಬಟ್ ವಿಡಿಯೋ ಯಾವುದೂ ಮಾಡಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫೈನಲಿ ಗೈಸ್, ಆತ್ಮಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಸೊ ಇವಾಗ ಒಳಗೆ ಹೋಗೋಣ ಬನ್ನಿ. ಗೈಸು, ಇದ್ರ ಏನು ವಿಷಯ ಅಂದರೆ, ಆತ್ಮಲಿಂಗೇಶ್ವರ ಎಂಬ ಹೆಸರು ರಾಮಾಯಣದ ರಾಜ ರಾವಣ ಅವನು ನೆನಪಾಗ್ತಾನೆ. ಯಾಕಂದರೆ ಅವನಿಂದ ಉಳ್ಕೊಂಡಿದ್ದು. ಅವನು ತನ್ನ ತಾಯಿಯ ಆಸೆಗೋಸ್ಕರ ಶಿವನನ್ನ ಆಶೀರ್ವಾದ ಪಡೆದು ಶಿವನ ಆತ್ಮಲಿಂಗವನ್ನು ಪಡಿತಾನೆ. ಆಮೇಲೆ ಅದನ್ನ ನಿರ್ಮಿಸ್ತಾನೆ. ಇದು ಆ್ಯಕ್ಚುಲಿ ಗೋಕರ್ಣದ ಬಳಿ ಇದೆ ಅಲ್ಲಿ ಆತ್ಮಲಿಂಗೇಶ್ವರ ಅಂತ ಮೂಲ. ಸೊ ಆತ್ಮಲಿಂಗೇಶ್ವರ ಪ್ರತಿಷ್ಠಾಪನೆ 19/2/1993 ಶುಕ್ರವಾರ ನೆರವೇರ್ತು ಗಾಯ್ಸ್. ಗೈಸ್, ಇವಾಗ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಸ್ವಲ್ಪ ಇವರು ವಿವರಿಸ್ತಾರೆ. ಸರ್ ಹೇಳಿ. ಪುಣ್ಯಕ್ಷೇತ್ರ ಆತ್ಮಲಿಂಗೇಶ್ವರ ಸ್ವಾಮಿಯ ಒಂದು ಹೊರನೋಟದ ಹೊಂಗಿರಣವಾಗಿ ಹೊಮ್ಮಿರುವಂಥ ಪುಣ್ಯಕ್ಷೇತ್ರವಾದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹನುಮಂತನಗರ ಗ್ರಾಮದಲ್ಲಿ ನೆಲೆಗೊಂಡಿರತಕ್ಕಂಥ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರ ಈ ಒಂದು ಯಾತ್ರಾ ಸ್ಥಳವಾಗಿ ಹೊರಹೊಮ್ಮಿದೆ ಮತ್ತು ಪ್ರವಾಸ ಉದ್ಯಮಿ ಒಂದು ಇದನ್ನೇ ಮಾರ್ಪಾಡಿನಲ್ಲಿ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವಾಗಿ ಪ್ರವಾಸ ಇಲಾಖೆಯಲ್ಲಿ ಸೇರ್ಪಡೆ ಆಗಿದೆ. ಅದರ ಮೂಲಕ ಏನಂತಂದರೆ ಈ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದಂದು 6 ದಿನ ಜಾತ್ರೆ ಜರುಗಲಿದ್ದು, ವಿಶೇಷತೆ ಪೂಜೆ ಪುನಸ್ಕಾರ, ಅಭಿಷೇಕ, ಹೋಮ ಹವನ ಮತ್ತು ರಥೋತ್ಸವ. ಈ ದನಗಳ ಜಾತ್ರೆ ಹಳ್ಳಿಗಾಡಿಂದ ಬರ್ತಕ್ಕಂಥ ರೈತರು ಇಲ್ಲಿ ಈ ಕ್ಷೇತ್ರದಲ್ಲಿ ನೂರಾರು ದನಗಳನ್ನ ಹೊಡ್ಕೊಂಡ್ಬಂದು ಇಲ್ಲಿ ಒಂದು ದನಗಳನ್ನು ಕಟ್ಟಿ ಪೂಜೆ, ವಿಶೇಷತೆ, ಪುಣ್ಯ ಉಪಕಾರಗಳನ್ನು ಮಾಡುತ್ತಾ ಪ್ರತಿನಿತ್ಯ ಬಂದ ರೈತರಿಗೆ ಅನ್ನ ಸಂತರ್ಪಣೆ 6 ದಿನ ಕೂಡ ಇಲ್ಲಿ ಕೊಡುವಂಥದ್ದು. ಮತ್ತು ಪ್ರತಿನಿತ್ಯ ಇಲ್ಲಿ ಪೂಜೆ ಕಾಯಂಕಾರಿಗಳು ನಡ್ಕೊಂಡು ಹೋಗುವಂಥದ್ದು. ಮತ್ತು ಇಲ್ಲಿ ಬರತಕ್ಕಂಥ ಒಂದು ಹೊರಗಡೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ದಿನ ಇಡೀ ದಿನ ನಡೀತಕ್ಕಂಥ ಅನ್ನ ಸಂತರ್ಪಣೆ ಅದು ಕೂಡ ಇಲ್ಲಿ ನಡೀತಾ ಇದೆ ಪ್ರತಿನಿತ್ಯ. ಮತ್ತು ಇಲ್ಲಿ ಬರತಕ್ಕಂಥ ಮಕ್ಕಳಿಗೆ ಅಕ್ಷರ ದಾಸೋಹ, ಅನ್ನ ದಾಸೋಹ ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಈ BP, ಶುಗರು, ವಾತ ಇರುವಂಥ ಪೇಷಂಟ್ಗಳು ಬಂದು ಇಲ್ಲಿ ಆರಾಮದಿಂದ ವಿರಾಮವಾಗಿ ಅದನ್ನು ಸರಿಪಡಿಸಿಕೊಂಡು ಹೋಗತಕ್ಕಂಥ ಒಂದು ಪ್ರಕೃತಿ ಆರೋಗ್ಯಧಾಮ ಚಿಕಿತ್ಸೆಯನ್ನು ಕೂಡ ಇಲ್ಲಿ ನೇಚರ್ಪತಿ ಅದರ ಮೂಲಕ ಗುಣಮುಖರಾಗಿ ಎಷ್ಟೋ ಜನಗಳಿಗೆ ವಾಸಿಯಾಗಿದೆ. ಇಲ್ಲಿ ಬರ್ತಕ್ಕಂಥ ಹಲವಾರು ಜನಗಳು ಬಂದು ಹೋಗ್ತಾರೆ. ಇಲ್ಲಿ ಪುಣ್ಯಕ್ಷೇತ್ರವಾಗಿರೋದ್ರಿಂದ ಭಾಳ ವಿಶಿಷ್ಟತೆಗಳನ್ನು ಇರುವಂಥ ಜಾಗ. ಮತ್ತು ಇಲ್ಲಿ ನಮ್ಮ ಬಸವಣ್ಣವರು ಕೂಡ ಇಲ್ಲಿದ್ದಾರೆ.
ಅವರು ಬರ್ತಕ್ಕಂಥ ಒಂದು ಜನಗಳು ಅವರಿಗೆ ಕಷ್ಟ ಕಾರ್ಪಣ್ಯಗಳಂತ ಬಂದಂಥ ಭಕ್ತಾದಿಗಳಿಗೆ ಅವರು ಇಲ್ಲಿ ಒಂದು ಏನೇ ಬಂದರೂ ಕೂಡ ಅವ್ರಿಗೆ ಕಷ್ಟ ಅಂತ ಬಂದವ್ರಿಗೆ ಪಾದ ಕೊಡುವಂಥದ್ದು, ಅವರಿಗೆ ಕಷ್ಟ ಅನ್ನುವಂಥವ್ರಿಗೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಕೂಡ ಬಸವಣ್ಣವರಿಗೆ ಇರತಕ್ಕಂಥದ್ದು ಮಹಿಮೆ. ಈ ಮೂಲಕ ಹೇಳುವುದೇನೆಂದರೆ, ನಾವು ಇಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಇದನ್ನು ಮಾಡಿರ್ತಕ್ಕಂಥ ಒಬ್ಬರು ಪುಣ್ಯಾತ್ಮರು ಡಾಕ್ಟರ್ ಜಿ ಮಾದೇಗೌಡರು, ಇವರು ಇದನ್ನು ಇಲ್ಲಿ 1993ರಲ್ಲಿ ನಿರ್ಮಾಣ ಮಾಡಿ ಈ ಒಂದು ಭಾರತೀಯ ಎಜುಕೇಷನ್ ಟ್ರಸ್ಟ್ ಅಂತೇಳಿ ನಾಮಕರಣ ಮಾಡಿ, ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಸಹ ಇಲ್ಲಿ ಓದಲಿಕ್ಕೆ ಹೊರಗಡೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಓದುವಂಥ ಒಂದು ಪುಣ್ಯ ಅಕ್ಷರ ದಾಸೋಹ ಕೂಡ ಇಲ್ಲಿ ನಡ್ಕೊಂಡು ಹೋಗ್ತಿರ್ತದೆ. ಇಲ್ಲಿ 1993ರಲ್ಲಿ ನಿರ್ಮಾಣವಾಗಿದೆ. ಬರೋಬ್ಬರಿ ಒಂದು 35 ವರ್ಷ ದೇವಸ್ಥಾನ ಸುಂದರವಾಗಿ ನೋಟವನ್ನು ಹೊರ ಹೊಮ್ಮಿರ್ತಕ್ಕಂಥ ಪುಣ್ಯಕ್ಷೇತ್ರ ಆತ್ಮಲಿಂಗೇಶ್ವರ ದೇವಸ್ಥಾನ, ಹನುಮಂತ ನಗರ. ಮತ್ತು ಇಲ್ಲಿ ಈ ಕೆಲಸಗಾರರಿಗೆ ಮತ್ತು ಅವರಿಗೆಲ್ಲ ಇಲ್ಲಿ ಒಳಗಡೆನೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಿ ಕೊಡಲಾಗಿದೆ. ಅವರಿಗೆ ಒಂದೊಂದು ಮನೆ ಸಂಸಾರ ಇರತಕ್ಕಂಥವ್ರಿಗೆ ಒಂದೊಂದು ಮನೆ ಕೂಡ ಇಲ್ಲಿ ಅವರಿಗೆ ವಾಸಸ್ಥಳಕ್ಕೆ ಒಂದು ಮನೆ ಕೂಡ ಕೊಟ್ಟಿದ್ದಾರೆ. ಮತ್ತು ಹೊರಗೆ ಬರತಕ್ಕಂಥ ನೌಕರಿ ಮಾಡುವಂಥ ಜನಗಳು ಇಲ್ಲಿ ಕೆಲಸ ಮಾಡೋ ಹತ್ತಿರದಲ್ಲಿರ್ತಕ್ಕಂಥವ್ರು ಬಂದು ಹೋಗ್ತಾರೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯ ಅವರಿಗೆ ಊಟ ಉಪಚಾರ ಮತ್ತು ನಾಷ್ಟ ಟೀ ಕಾಫಿ ಎಲ್ಲ ಕೂಡ ಅವ್ರಿಗೆ ಒದಗಿಸ್ತಾರೆ. ಅವರಿಗೆ ಇಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಸುಂದರ ವಾತಾವರಣವಾಗಿದ್ದರಿಂದ ಇಲ್ಲಿ ಭಾರಿ ಭಯಂಕರ ಜನಗಳು ಇಲ್ಲಿ ಬಂದು ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಹೋಗತಕ್ಕಂಥ ಯಾತ್ರಾ ಸ್ಥಳವಾಗಿದೆ, ಪುಣ್ಯಕ್ಷೇತ್ರವಾಗಿದೆ. ಕಾರ್ಯಗಳ ವಿಶಿಷ್ಟತೆ ಏನಂತಂದರೆ, ಪ್ರತಿ ಹುಣ್ಣಿಮೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ನಡೆಯುವಂಥದ್ದು. ಮತ್ತು ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆ ಆದ ಮೂರು ದಿನಕ್ಕೆ ಮತ್ತು ಈಗ ಸಂಕಷ್ಟಿ ಚತುರ್ಥಿ ಗಣಪತಿ ಪೂಜೆ ವಿಶಿಷ್ಟತೆ ಸಂಜೆ 6:30 7:30ವರೆಗೂ ಚೌತಿ ಪೂಜೆ ಮತ್ತು ಕಥೆ ಓದುವಂಥದ್ದು, ಅಭಿಷೇಕ ಮತ್ತು ಅದಕ್ಕೆ ಇರುವಂಥದ್ದು ಕೂಡ ಇಲ್ಲಿ ನಡೀತಿದೆ. ಮತ್ತು ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು, ಅದರ ಜೊತೆಗೆ ಬರ್ತಕ್ಕಂಥ ಪ್ರಸಾದ ವಿನಿಯೋಗ ಕೂಡ ಇಲ್ಲಿ ದೇವಸ್ಥಾನದ ಕಡೆಯಿಂದ ಕೊಡುವಂಥದ್ದು. ಇಲ್ಲಿ ಭಾಳ ವಾತಾವರಣ ಸುಂದರವಾಗಿರುವುದರಿಂದ, ಪರಿಸರ ಸುಂದರವಾಗಿರುವುದರಿಂದ ಮತ್ತು ಇಲ್ಲಿ ಅಚ್ಚುಕಟ್ಟು ಪ್ರದೇಶವಾಗಿರುವುದರಿಂದ ಇದು ಬಹಳ ಒಂದು ಮಂಡ್ಯ ಜಿಲ್ಲೆಗೆ ಒಂದು ಹೆಚ್ಚಿನ ಆದ್ಯತೆ ಕೊಡತಕ್ಕಂಥ ಜನಗಳು ಇಲ್ಲಿ ಭಾಳ ಉತ್ತಮವಾಗಿ ಇರತಕ್ಕಂಥ ಜಾಗವಾಗಿರೋದ್ರಿಂದ ಹೆಚ್ಚು ಆಸೆ ಪಟ್ಟು ಜನಗಳು ಇಲ್ಲಿ ಬಂದು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ. ಇಲ್ಲಿ ಇನ್ನು ಮೇಲೆ ಯುಗಾದಿ ಕಳೆದ ನಂತರ ಮದುವೆಗಳು ಕೂಡ ಸರಳ ವಿವಾಹ ಮದುವೆಗಳನ್ನು ಹೊರ ಹಳ್ಳಿಗಾಡಿನ ಜನಗಳ ಬಂದು ಇಲ್ಲಿ ಮದುವೆಗಳನ್ನು ಕೂಡ ಮಾಡ್ಕೊತಾರೆ, ಸರಳ ವಿವಾಹ. ಅವ್ರಿಗೆ ಹೊರಗಡೆ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಕಲ್ಯಾಣ ಮಂಟಪದಲ್ಲಿ ಹೆಚ್ಚು ದುಡ್ಡು ಕಟ್ಟಬೇಕು, ಲಕ್ಷಾಂತರ ರೂಪಾಯಿ, ಅವೆಲ್ಲನೂ ಬೇಡಪ್ಪ ಅಂತೇಳಿ ನಮಗೆ ಇಲ್ಲೇ ದೇವಸ್ಥಾನ ಸನ್ನಿಧಿಯಲ್ಲೇ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ನಿರೀಕ್ಷೆಯಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಮೇಲ್ವಿಚಾರಕರು ಇರ್ತಾರೆ, ನೌಕರರು ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಏನೇನು ದಾಖಲಾತಿಗಳನ್ನು ಕೇಳ್ತಾರೆ, ಅವನ್ನೆಲ್ಲನೂ ಕೊಟ್ಟು ರಸೀತಿ ಪಡ್ಕೊಂಡು ಇಲ್ಲಿ ಅವ್ರು ಯಾವ ಡೇಟಿಗೆ ಮದುವೆ ಫಿಕ್ಸ್ ಆಗಿರ್ತದೆ ದಾರೆ, ಆವತ್ತಿನ ದಿನಕ್ಕೆ ಬಂದು ಇಲ್ಲಿ ಆತ್ಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದಾರೆಯ ಮುಹೂರ್ತಕ್ಕೆ ತಾಳಿಯನ್ನು ಕಟ್ಟಿಸ್ಕೊಂಡು ಅದರ ಹೊರಗಡೆ ಇರ್ತಕ್ಕಂಥ ಒಂದು ಮಠ ಇದೆ ಆತ್ಮಲಿಂಗೇಶ್ವರದಲ್ಲಿ. ಅಲ್ಲಿ ಹೋಗಿ ಅವರಿಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಊಟ ಉಪಚಾರಕ್ಕೆ ಬಂದು ಹೋಗೋ ಜನಗಳಿಗೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡು ಊಟ ಕೊಡುವಂಥದ್ದು ಒಂದು ಇಲ್ಲಿ ಹೊರಗಡೆ ವಿಶಾಲವಾದಂಥ ಜಾಗ ಇದೆ ಆತ್ಮಲಿಂಗೇಶ್ವರ ಮಠದಲ್ಲಿ. ಅವ್ರು ಮಾಡಿಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹೆಚ್ಚು ಇಲ್ಲಿ ಸರಳ ವಿವಾಹಕ್ಕೆ ಆದ್ಯತೆ ಕೊಡುವಂಥ ಒಂದು ಜಾಗವಾಗಿದೆ. ವಿಶೇಷ ದಿನ ಅಂದರೆ ಸೋಮವಾರ ಮಾಡ್ತಾರೆ. ವಿಶೇಷ ದಿನ ಅಂತಂದರೆ ಸೋಮವಾರ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಜಲಾಭಿಷೇಕ ಮಾಡ್ತಕ್ಕಂಥದ್ದು ಇಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ವಿಶೇಷ ಏನಪ್ಪ ಅಂದ್ರೆ ಒಂದು ಶಿವನ ವಾರ ಸಂಕೇತ. ಹೌದಾ? ಹೆಚ್ಚು ಶಿವನ ವಾರ ಯಾವುದು ವಾರ ಅಂತಂದರೆ ಈ ವಾರದಲ್ಲಿ ಸೋಮವಾರನೇ ವಿಶಿಷ್ಟತೆ. ಆದ್ದರಿಂದ ನಾವು ಅದಕ್ಕೆ ವಿಶೇಷ ಅಂತ ಹೇಳ್ತೀವಿ. ಪ್ರತಿನಿತ್ಯ ಇರುವಂಥದ್ದೇ ಪೂಜಾ ಅಭಿಷೇಕ ದಿನ ಪ್ರತಿನಿತ್ಯನೂ ಇರುತ್ತೆ. ಹಾಲಭಿಷೇಕ,
ಜಲಾಭಿಷೇಕ ಇರುತ್ತೆ. ವಿಶಿಷ್ಟತೆ ಏನಪ್ಪ ಅಂತಂದ್ರೆ ಒಂದು ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಅಂತೇಳಿ ಮಾಡುವಂಥದ್ದು ನಾವು ಸೋಮವಾರನೇ ವಿಶೇಷ ಅಂತ ಹೇಳ್ತಕ್ಕಂಥದ್ದು. ಪೂಜೆ ಟೈಮಿಂಗ್ಸ್ ಇದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆ. 2 ಗಂಟೆ ಟೈಮ್ ಬಾಕ್ಲು ಹಾಕ್ಕೊಂಡು ಹೋಗುವಂಥದ್ದು. ಆಮೇಲೆ ಸಂಜೆಗೆ ಒಂದು 4 ಗಂಟೆಗೆ ಓಪನ್ ಮಾಡಿದರೆ ರಾತ್ರಿ ಒಂದು 7:45ವರೆಗೂ ಇರುವಂಥದ್ದು. ಪ್ರತಿನಿತ್ಯ ಬಂದು ಹೋಗುವ ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ಒಂದಿದು ಯಾತ್ರಾ ಸ್ಥಳ. ನಮ್ದಿಲ್ಲ, ಮೂಲ ನಾವು ಧಾರವಾಡ ಜಿಲ್ಲೆ ಮೂಲ ತಾಲೂಕು. ಅಲ್ಲೊಂದು ಹಳ್ಳಿಯವರು. ಇವರು ಡಾಕ್ಟರ್ ಜಿ ಮಾದೇಗೌಡರಿದ್ದು ಇವರು ಅವರಿದ್ದಾಗಲೇ ನಮ್ಮ ಮನೇಲಿ ಬರಮಾಡಿಕೊಂಡ್ರು. ಆನಂದ ಅರ್ಚಕರು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಆನಂದ್ ಅರ್ಚಕರಿಗೆ ಧನ್ಯವಾದ ತಿಳಿಸಿ ಎಲ್ಲ ವಿಷಯ ತಿಳಿಸ್ಕೊಂಡಿದ್ದಾರೆ. ಸೊ ಆನಂದ್ ಅರ್ಚಕರಿಗೆ ಬಸವನ ಒಂದು ಚರಿತ್ರೆ ಹೇಳ್ತಾರೆ. ಓಕೆ. ಸೊ ಗಾಯ್ಸ್ ಇವಾಗ ನೆಕ್ಸ್ಟು ಬಸವನ ಚರಿತ್ರೆ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಇವಾಗ ಹೋಗೋಣ. ಇಲ್ಲಿ ಸರ್ ನಿಮ್ಮ ಹೆಸರು? ಗೂಳಿಗೌಡ ಸರ್, ಪಕ್ಕದ ಹಳ್ಳಿಯವರು. ಸರ್ ಏನು ಸರ್ ವಿಶೇಷತೆ ಇದು ಬಸವಣ್ಣ ಅವ್ರದ್ದು? ಬಸವಣ್ಣ ಮಾಮೂಲಿ ಪಾದ ಕೊಡ್ತಿದ್ರೆ. ಓಕೆ. ಆಶೀರ್ವಾದ ಮಾಡ್ತಿದ್ದಾರೆ. ಸರ್ ಪಾದ ಈಗ ಆಗುತ್ತೆ ಆಗಲ್ಲ ಆ ಥರ? ಓಕೆ. ಎಲ್ಲ ಮಾಡ್ಕೊಂಡು ಈಗ ಮೊನ್ನೆ ಬಿಟ್ಟಿರೋದು 3 ತಿಂಗಳಾಗಿದೆ. ಹೌದಾ? ಎಲ್ಲ ಕಾರ್ಯಕ್ರಮಗಳು. ಹೌದಾ? ಮೂಲತಃ ಇರುವಂಥ ಶಿವನ ಒಂದು ಮೂಲ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು 1900 ತಗೊಳ್ರಿ. ಇದು ಸ್ಮರಣಾರ್ಥವಾಗಿ ಒಬ್ಬರು ಇಲ್ಲಿ ದಾನಿಗಳು ಇದನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ವಿಶಿಷ್ಟತೆಗಳು ಇರುತ್ತೆ. ಶಿವನ ಒಂದು ಪ್ರತಿಷ್ಠಾಪನೆ ಮಾಡಿದೆ. ಅದೇ ತರ ಇಲ್ಲಿ ಒಳಗಡೆ ಏನಾಗುತ್ತೆ ಅಂದ್ರೆ ನೋಡಿ, ಬಗ್ಗೆ ನೋಡಿ, ರಿಪ್ಲೇ ಆಗುತ್ತೆ, ವೈಬ್ರೇಷನ್. ಒಂದೇ ಇರೋದು ಮಧ್ಯ ಶಿವ. ಅದ್ರ ಏನಪ್ಪಾ ಅಂದ್ರೆ ಈ ಗ್ಲಾಸ್ ಅಡ್ಜಸ್ಟ್ಮೆಂಟ್ ಮೇಲ್ಗಡೆ ಇರತಕ್ಕಂಥದ್ದು. ಮಾಮೂಲಿ ಕನ್ನಡಿದೆ, ಮಾಮೂಲಿ ಕನ್ನಡಿ ಮೇಲ್ಗಡೆ ಇರುತ್ತೆ ಪವರ್ ಅಡ್ಜಸ್ಟ್ ಮಾಡುತ್ತೆ, ರಿಪ್ಲೈ ಕೊಡುತ್ತೆ. ಅದು ಎಷ್ಟು ನೋಡಿದ್ರೆ ಕಣ್ಣು ತುಂಬ ಕಾಣುವವರೆಗೂ ಕಾಣಿಸುತ್ತೆ. ಇದೊಂದು ವಿಶಿಷ್ಟತೆ. ದರ್ಪಣ ಮಂದಿರ ಅಂತೇಳಿ ಇದ್ರ ಹೆಸರು ಕರೀತಾರೆ. ನಾಮಕರಣ ಮಾಡಿದ್ದಾರೆ ದರ್ಪಣ ಮಂದಿರ. ಇದನ್ನ ಮಾಡಿರ್ತಕ್ಕಂಥ ಮಹಾದಾನಿಗಳು ಇಲ್ಲಿದ್ದಾರೆ. ಜವರಪ್ಪ ಗೌಡ ಧರ್ಮಪತ್ನಿ ದಿವಂಗತ ಪಾರ್ವತಮ್ಮನವರು ಪುಣ್ಯ ಸ್ಮರಣಾರ್ಥ ದರ್ಪಣ ಮಂದಿರ ನಿರ್ಮಾಣ ಮಕ್ಕಳು ಕೊಡುಗೆ 1996ರಲ್ಲಿ ಶಿವರಾತ್ರಿ ಅಂದು ಪ್ರಾರಂಭಿಸಿತು. ಸೊ ಸ್ವಲ್ಪ ಮಾಹಿತಿ ನಮಗೆ ಸಿಕ್ತು. ಸೊ ಇನ್ನು ಸ್ವಲ್ಪ ಮಾಹಿತಿ ನಾನು ಕೊಡ್ತೀನಿ ನಿಮಗೆ. ಸೊ ಗೈಸ್, ಇದು ಬಂಡೆಗಳಿಂದ ಕೂಡಿದ್ದ ಹನುಮಂತ ನಗರದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಜಿ ಮಾದೇಗೌಡರು 1987ರಲ್ಲಿ ಭಾರತಿ ವಸತಿ ಶಾಲೆ ಆರಂಭಿಸ್ತಾರೆ. ಸೊ ಕಾಲ ಕಳೆದಂತೆ ವಸತಿ ಶಾಲೆ ಜಾಗವನ್ನು ಧಾರ್ಮಿಕ ಕ್ಷೇತ್ರವನ್ನಾಗಿಸಬೇಕೆಂಬ ಆಸೆಯೊಂದಿಗೆ 1993ರಲ್ಲಿ ಈ ದೇಗುಲವನ್ನು ನಿರ್ಮಾಣ ಮಾಡ್ತಾರೆ, ಆತ್ಮಲಿಂಗೇಶ್ವರ ಕ್ಷೇತ್ರ ಅಂತ. ಆ್ಯಂಡ್ ಇದು ಆಗಿನ ಖರ್ಚು 5 ಕೋಟಿ, ಇದರಲ್ಲಿ 5 ಕೋಟಿ ವೆಚ್ಚದಲ್ಲಿ ನಿರ್ಮಿಸ್ತಾರೆ ಇದು ದೇವಸ್ಥಾನನ. ಆ್ಯಂಡ್ ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ. ಆ್ಯಂಡ್ ವರ್ಷಕ್ಕೊಮ್ಮೆ ಶಿವರಾತ್ರಿ ಹಬ್ಬದಲ್ಲಿ ರಥೋತ್ಸವ, ತಪೋತ್ಸವ ಸೇರಿದಂತೆ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾರೆ. ಈ ಕ್ಷೇತ್ರದಲ್ಲಿ 6ರಿಂದ 7 ಸಾವಿರ ವಧುವರರಿಗೆ ಮಾಂಗಲ್ಯ ಸಮವಸ್ತ್ರ ಉಚಿತವಾಗಿ ನೀಡುವ ಮೂಲಕ ಸಾಮೂಹಿಕ ಸರಳ ವಿವಾಹ ನಡೆಸಲಾಗಿದೆ. ಇಲ್ಲಿ 6ರಿಂದ 7 ಸಾವಿರ ಅಂತ ಅಂದಾಜು ಅಂತ ಹೇಳಿದ್ದಾರೆ. ರಾವಣನು ಶಿವಲಿಂಗವನ್ನು ಒಲಿಸಿಕೊಂಡು ತಾನು ಬಯಸಿದ ಆತ್ಮಲಿಂಗವನ್ನು ಪಡೆದು ಅದನ್ನು ಲಂಕೆಗೆ ಒಯ್ಯುತ್ತಿದ್ದಾಗ ನಡೆದ ಐತಿಹಾಸಿಕ ಘಟನೆಗಳನ್ನು ಈ ಕ್ಷೇತ್ರ ನೆನಪಿಸುತ್ತದೆ ಗಾಯಿಸಿದು. ಈ ಜಾಗದಲ್ಲೇ ಗಾಯಿಸೋ ಹಸುಗಳು ಮತ್ತು ದನಗಳೆಲ್ಲ ವ್ಯಾಪಾರ ಅಂತ ಮಾಡ್ತಾರಂತ ಅರ್ಚಕರು ಹೇಳಿದ್ರಲ್ಲ, ಅದು ಇದೇ ಜಾಗ ಗಾಯ್ಸ್. ಇಲ್ಲೇ ಹಸುಗಳನ್ನು ಕಟ್ಟಾಕೊಂಡು ಕಾರ್ಯಕ್ರಮಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಮಾಡೋದು. ಹೇ ಗೈಸ್, ಎಲ್ಲ ಮುಗೀತು, ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ